ಗೋವಾಲಿ ನಾನು ಒಂದು ಕಂಪನಿ ಬಿಯರ್ ಕುಡಿದ್ರೆ ಹ್ಮ್. ಆ್ಯಂಡ್ ಕರ್ನಾಟಕದಲ್ಲಿ ಒಂದು ಕಂಪನಿ ಬಿಯರ್ ಕುಡಿದ್ರೆ ಸೇಮ್ ಬಿಯರ್ ಕುಡಿದ್ರೆ ಸ್ವಲ್ಪ ಟೇಸ್ಟ್ ಹ್ಮ್. ರೈಟ್ ಹ್ಮ್. ಸ್ವಲ್ಪ ದ ಅಮೌಂಟ್ ಆಫ್ ಹೈ ಯು ಗೆಟ್ ಹ್ಮ್. ಹ್ಮ್. ಬೇಗ ಹಾ, ಹತ್ತುತ್ತೋ ಬೇಗ ಏನಂತ ಹತ್ತತ್ತೆ. ಹೌದು. ಹತ್ತುತ್ತೋ ಇಲ್ವಾ ಹಾ, ಹಾ. ಕರ್ನಾಟಕದಲ್ಲಿ ಬೇಗ ಆಗುತ್ತೆ ಬಟ್ ಗೋವಾ ಬೇಸಿಕ್ ಪ್ರಾಬಬ್ಲಿ ಅಷ್ಟು ಆಗಲ್ಲ ಓಕೆ. ಪರ್ಸನಲ್ ಅನ್ಸುತ್ತೆ. ಅಬ್ಸರ್ವೇಷನ್ ಹಾ, ಹಾ. ಅನ್ಸುತ್ತೆ ಬಟ್ ಡ್ಯೂ ಥಿಂಕ್ ನೀವು ಹೇಳಿದ್ರಿಂದ ಇಸ್ ದಟ್ ಒನ್ ಆಫ್ ದ ರೀಸನ್ ಆರ್ ನೀರ್ ವ್ಯತ್ಯಾಸದಿಂದ ಏನಾರಾಗುತ್ತೆ ಅದು ಇಲ್ಲ ಅದರಿಂದ ಏನೂ ಇಲ್ಲ. ಅದೇನಾಗತ್ತೆ ಅಂದ್ರೆ ಅದೊಂಥರ ಪರ್ಸೆಪ್ಷನ್. ಈಗ ಏನಾಗತ್ತೆ ಅಂದ್ರೆ ಅಲ್ಲಿ ನೀವು ಒಂದು ರಿಲ್ಯಾಕ್ಸೇಷನ್ ಮೋಡಲ್ಲಿ ಇರ್ತೀರಾ, ಹ್ಮ್ ನಿಮ್ಮ ಮೈಂಡ್ ಸೆಟ್ಟು ಮ್ಯಾಟ್ರ್ ಆಗತ್ತೆ. ಯಾಕಂದ್ರೆ ನಮ್ಮ ಬಾಡಿಲಿ ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರತ್ತೆ. Right. ಮಾತಾಡ್ತಾ ಇರೋವಾಗ್ಲೇ ಎಷ್ಟೊಂದು ಆಗ್ತಾ ಇರತ್ತೆ ಕೆಮಿಕಲ್ ರಿಯಾಕ್ಷನ್. ಸೊ ಆ ಟೈಮಲ್ಲಿ ಆ ಕೆಮಿಕಲ್ ರಿಯಾಕ್ಷನ್ ಏನಾಗ್ತದೆ ತಿಳ್ಕೋಬೇಕು. ಸೊ ನೀವು ರಿಲ್ಯಾಕ್ಸ್ ಆಗಿದ್ದಾಗ ನೀವು ಮಾತಾಡ್ತಾ ಇರೋವಾಗ ನಿಮಗೆ ಮೈಂಡು ಒಂಥರ ಆರಾಮ್ ಸ್ಟೇಟಲ್ಲಿ ಇರುತ್ತೆ. ಸೊ ಅದೇ ಬಿಯರ್ ಅವ್ರ ಎಣ್ಣೆನ ಇಲ್ಲಿ ತಗೊಂಬಂದ್ರೆ ಎಷ್ಟು ಕುಡಿದ್ರೆ ಏನಾಗಿಲ್ಲಪ್ಪ ಅನ್ಸುತ್ತೆ. ಬಟ್ ಅದು ನಿಲ್ತಂದ್ರೆ ನೀವು ಯಾವ್ದೋ ಟೆನ್ಷನಲ್ಲಿ ಸರಿ ಒಂದು ಬಿಯರ್ ಹಾಕೋಣಪ್ಪ ಇವತ್ತು ಕೊಟ್ಬಿಟ್ಟು ಕೆಲಸ ಮಾಡೋದು ಅಪ್ಪ ಎಷ್ಟು ಬೇಗ ಹತ್ಬಿಡ್ತಪ್ಪ. ಯಾಕಂದ್ರೆ ನಿಮ್ಗೆ ಆ ಟಯರ್ಡ್ನೆಸ್ ಇರ್ಬೋದು ರೈಟ್ ಆ ಟೈಮಲ್ಲಿ. ಎಷ್ಟೊಂದು ಕೆಲಸ ಮಾಡಿರ್ತೀರ, ಫೆಟ್ಟಿಗೆ ಇದ್ದೇ ಇರುತ್ತಲ್ಲ ಬಾಡಿಲಿ. ಅಯ್ಯೋ ಅದು ಒಂದು ತಕ್ಷಣ ಅಯ್ಯಪ್ಪ ಸುಸ್ತಾಗೋಯ್ತು ನನಗೆ, ಇದೇನು ಇಷ್ಟು ಒಂದೇ ಒಂದು ಹತ್ಬಿಡ್ತಲ್ಲ ನನಗೆ, ಹಿಂಗೆ ನಾನು ಎಷ್ಟು ಕುಡಿತಾ ಇದ್ದೆ ಅಂತ ಒಂದು ಭಯ ಕಿತ್ಕೊಳ್ಳುತ್ತೆ. ಬಟ್ ಅದು ಹಂಗಲ್ಲ, ನಿಮ್ಮ ಬಾಡಿಲಿ ರಿಯಾಕ್ಷನ್ ಆಗ್ತಾನೆ ಇರುತ್ತೆ. ಸೊ ಅದ್ರ ಪ್ರಕಾರ ಅದು ವರ್ಕ್ ಆಗುತ್ತೆ ಅಷ್ಟೆ. ಆಮೇಲೆ ಪ್ಯಾಕೇಜಿಂಗ್ ಮಾಡಿ ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗೋ, ಈಗ ನೀವು ಮನೇಲಿ ಮಾಡಿರೋ ಊಟ ಪ್ಯಾಕ್ ಮಾಡ್ಬಿಟ್ಟು ತೊಗೊಂಡೋಗ್ತೀರ, ಅದು ಸ್ವಲ್ಪ ಚೇಂಜ್ ಇದ್ದೇ ಇರತ್ತೆ. ನೀವು ಎಲ್ಲೇ ತಿನ್ರಿ, ಹೌದು ಓಪನ್ ಮಾಡ್ತೀನಿ ಅಯ್ಯೋ ಮನೇಲಿ ತಿನ್ನೋ ಮಜಾನೇ ಬೇರೆ, ಇಲ್ಲಿ ತಿನ್ನೋ ಮಜಾ ಬೇರೆ. ಯಾಕೆಂದರೆ ಚೇಂಜಸ್ ಇದ್ದೇ ಇರತ್ತೆ. ಅದೇ ಥರ ಪ್ಯಾಕೇಜಿಂಗ್ ಮಾಡಿದ್ಮೇಲೆ ಚೇಂಜಸ್ ಇದ್ದೇ ಇರತ್ತೆ. ಯಾರು ನೋಡ್ಕೊಳ್ಳಲ್ಲ, ಗಾಡೀಲಿ ಹಾಕ್ಬಿಟ್ರ ಹೋಯ್ತಾ, ಅದು ಎಷ್ಟು ಬಿಸಿಲಿತ್ತು, ಅಲ್ಲಿ ಹೆಂಗೆ ಮಳೆ ಬಂತ, ಹ್ಯೂಮಿಡಿಟಿ ಎಷ್ಟಿತ್ತು, ಆಮೇಲೆ ಅದು ಬಿಸಿಲಲ್ಲಿ ಎಷ್ಟೊತ್ತು ಸುಮ್ಮನೆ ಗಾಡಿ ನಿಂತೋಗಿ ರೋಡಲ್ಲೇ ಇತ್ತು, ಆ ಥರ ಎಷ್ಟೊಂದು 1000 ಪ್ರಾಬಬಿಲಿಟೀಸ್ ಇರುತ್ತೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಇಷ್ಟೆಲ್ಲ ಮಾಡಿದ್ರೆ ಒಂದು ಲೆವೆಲ್ ಕಂಟ್ರೋಲ್ ತರ್ಬೋದು. ಇಲ್ದಿದ್ರೆ ನ್ಯಾಚುರಲ್ ಪ್ರಾಡಕ್ಟ್ನ ನೀವು ಆಚೆ ತೊಗೊಂಡೋಗ್ಬೇಕು ಅಂದರೆ ತುಂಬ ಕಷ್ಟ. ಸೊ ಅದಕ್ಕೆ ನಿಮಗೆ ಆ ಚೇಂಜಸ್ ಬಂದೇ ಬರುತ್ತೆ. ನೀವು ನೀರು ಅಷ್ಟೇ, ಇಲ್ಲೊಂದು ಸರಿ ಕುಡೀರಿ, ನೀವು ಯಾವುದೋ ಬೇರೆ ಜಾಗಕ್ಕೆ ಹೋಗಿ ಕುಡೀರಿ, ನೀರೇ ಬೇರೆ ಟೇಸ್ಟ್ ಇದೆಯಲ್ಲಪ್ಪ. ಯಾಕೆಂದರೆ ಆ ನೀರು ಇಲ್ಲಿರೋ ಮಿನರಲ್ಸೇ ಬೇರೆ, ಅಲ್ಲಿರೋ ಮಿನರಲ್ಸೇ ಬೇರೆ. ಸೊ ನೀರು ಒಂದೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ, ಸ್ವೀಟ್ ಕಮ್ಮಿ ಇರುತ್ತೆ. ಇದು ಕುಡಿದ್ರೆ ನೀರು ಕುಡ್ದಂಗೆ ಅನ್ಸಲ್ಲ ಅನ್ಸುತ್ತೆ ಒಂದೊಂದು ಸರಿ. ಆ ಥರ ಅಷ್ಟೊಂದು ಕೆಮಿಕಲ್ ರಿಯಾಕ್ಷನ್ ಇದ್ದೇ ಇರುತ್ತೆ, ಮಿನರಲ್ ಕಾಂಪೋಸಿಷನ್. ಸೊ ಅದೇ ಥರ ಬಿಯರ್ದು.